रामकृष्णं जगद्गुरुं पादपद्मे तयो श्रित्वा प्रणमामि मुहुर्मुहुः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे सर्वे जनाः सुखिनो भवन्तु। श्रीरामकृष्ण शरणं। ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಸನ್ಮಾನ್ಯ ಗೌರವಾನ್ವಿತ ಶ್ರೀ ತಾವರ್ಚಂದ್ ಗೆಹ್ಲೋಟ್ಜಿ, ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ನಮ್ಮ ಸನ್ಯಾಸಿ ಸಹೋದರರೇ, ಗಣ್ಯರೇ ಮತ್ತು ಸೇರಿದಂತಹ ಆಹ್ವಾನಿತರೇ, ಭಾವಪ್ರಚಾರದ ಸದಸ್ಯರೇ, ರಾಮಕೃಷ್ಣ ವಿವೇಕಾನಂದ ಭಕ್ತರೇ, ಇವತ್ತು ನಾವು ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ತಿನ 11ನೇ ವಾರ್ಷಿಕ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ರಾಮಕೃಷ್ಣ ಭಾವಪ್ರಚಾರ ಎಂಬುದು ಇದೊಂದು ದೊಡ್ಡ ಆಧ್ಯಾತ್ಮಿಕ ರಾಮಕೃಷ್ಣ ವಿವೇಕಾನಂದ ಭಾವಧಾರೆಯ ಭಾವಸಂಚಲನ. ಇಡೀ ದೇಶದಲ್ಲಿ ಸುಮಾರು 36 ಭಾವಪ್ರಚಾರ ಪರಿಷತ್ಗಳಿವೆ. 996,000ಕ್ಕೂ ಹೆಚ್ಚು ಮೆಂಬರ್ ಆಶ್ರಮಗಳಿವೆ. ಅಂದರೆ ರಾಮಕೃಷ್ಣ ವಿವೇಕಾನಂದರ ಜೀವನ ಸಂದೇಶವನ್ನು ತಿಳಿದು ಚಿಂತಿಸಿ ಮಂತಿಸಿ ಅದರ ಆಧಾರದಲ್ಲಿ ಸಾವಿರಾರು ಸಂಸ್ಥೆಗಳು ನಮ್ಮ ದೇಶ ವಿದೇಶಗಳಲ್ಲಿ ಹಮ್ಮಿಕೊಂಡಿವೆ. ಈಗ ಈ ಭಾವಪ್ರಚಾರವು ಕೂಡ ನಮ್ಮ ಸನಾತನ ಸಂಸ್ಕೃತಿ ಎಂಬುದನ್ನು ನಮ್ಮ ಜನಮಾನಸದಲ್ಲಿ ಬೇರೂರಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಾಜ ಪರಿವರ್ತನೆ ಆಗಬೇಕು, ಧರ್ಮ ಅಧ್ಯಾತ್ಮಕ ಪ್ರತಿಯೊಂದು ರನ್ಮನದಲ್ಲಿ ಬೇರೂರಬೇಕು ಎಂಬ ಉದ್ದೇಶದಿಂದ ಈ ಭಾವಪ್ರಚಾರ ಪರಿಷತ್ ಎಂಬುದು ಒಂದು ಆರ್ಗನೈಸ್ಡ್ ಬ್ರಾಡ್ ಬೇಸ್ಡ್ ಎಫರ್ಟ್ ಆಫ್ ದಿ ರಾಮಕೃಷ್ಣ ವಿವೇಕಾನಂದ ಮೂವ್ಮೆಂಟ್. ಮುಖ್ಯವಾಗಿ ಏನಂತ ಹೇಳಿದರೆ, ಸ್ವಾಮೀಜಿಯವರ ಒಂದು ಮುಖ್ಯ ಉದ್ದೇಶ ಸಾವಿರಾರು ವರ್ಷದಿಂದ ನಮ್ಮ ಸನಾತನ ಧರ್ಮ ಅವಿಚ್ಛಿನ್ನವಾಗಿ ಹರಿದು ಬಂದಿದೆ. ಆದರೆ ಇತ್ತೀಚಿನ ಕೆಲವು ಶತಮಾನಗಳಲ್ಲಿ ಭಾರತದಲ್ಲಿ ಸನಾತನ ಸಂಸ್ಕೃತಿ, ನಮ್ಮ ರಾಜಕೀಯ ಶಕ್ತಿ, ನಮ್ಮ ರಾಜಕೀಯ ಸ್ವಾತಂತ್ರ್ಯ, ನಮ್ಮ ಸಮಾಜ ಇಷ್ಟು ದುರ್ಬಲವಾಗಿ ಪರಕೀಯರ ಆಳ್ವಿಕೆಗೆ ಒಳಗಾಗಿ ಈಗಲೂ ಕೂಡ ಸ್ವಾತಂತ್ರ್ಯದ ನಂತರವೂ ಕೂಡ ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ ಸುದೃಢವಾಗಿದೆಯೇ ಎಂಬುದನ್ನು ಆಲೋಚಿಸಿದರೆ ಆಗ ಗೊತ್ತಾಗ್ತದೆ ನಮ್ಮ ಧರ್ಮ ಮತ್ತು ನಮ್ಮ ಕರ್ಮದಲ್ಲಿರುವಂತಹ ಅಂತರ. ಸ್ವಾಮಿ ವಿವೇಕಾನಂದರು ಪದೇ ಪದೇ ಹೇಳ್ತಾರೆ, ನಮ್ಮ ಧರ್ಮದಲ್ಲಿರುವಂತಹ ತತ್ವ, ಅಂತಃಶಕ್ತಿ, ಅದು ನಮ್ಮ ಚಾರಿತ್ರ್ಯ ನಿರ್ಮಾಣ ಆಗುವಂತೆ ನಾವು ಪ್ರಯತ್ನ ಮಾಡಬೇಕು. ಧರ್ಮ ಕರ್ಮಗಳ ಅಂತರವನ್ನು ಹೋಗಲಾಡಿಸಿ
ನಮ್ಮ ವ್ಯಕ್ತಿಗತ ಜೀವನ, ಕುಟುಂಬ ಜೀವನ, ಸಾಮಾಜಿಕ ಜೀವನ, ವೃತ್ತಿಪರ ಜೀವನ ಅದು ಆಧ್ಯಾತ್ಮಿಕ ಮತ್ತು ಧರ್ಮದ ತತ್ವದ ಸೂತ್ರಗಳ ತಳಹದಿಯಲ್ಲಿ ನಿಂತುಕೊಂಡಿದ್ದರೆ ಮಾತ್ರ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ ಬೆಳೆಯಬಲ್ಲದು. ಇಂಥ ಒಂದು ಪರಿವರ್ತನೆಗೆ ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ತು ಕರ್ನಾಟಕದಲ್ಲಿ ಮುಖ್ಯವಾಗಿ ಸುಮಾರು 11 ವರ್ಷಗಳಿಂದ ಅವಿರತವಾಗಿ ಎಲ್ಲ ಸಾಧುಗಳು, ಭಕ್ತರು ಇದರ ಕಡೆ ಗಮನ ಕೊಟ್ಟು ಸಮಾಜದ ಪರಿವರ್ತನೆಗೆ ಮತ್ತು ರಾಮಕೃಷ್ಣ ವಿವೇಕಾನಂದರ ಜೀವನ ಸಂದೇಶವನ್ನು ಜನಮನದಲ್ಲಿ ಬಿತ್ತರಿಸುವ ಪ್ರಯತ್ನ ಮಾಡ್ತಾ ಇದೆ. ಈ ಪ್ರಯತ್ನ ಇನ್ನೂ ಮುಂದೆ ಸಾಗಬೇಕು. ಈ ವಾರ್ಷಿಕ ಸಮ್ಮೇಳನಗಳ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಸ್ವಾಮಿ ವಿವೇಕಾನಂದರು ಹೇಳಿದಂತೆ ನಮ್ಮ ವ್ಯಕ್ತಿತ್ವದ ಹಿಂದೆ ಇರುವಂತಹ ದೈವಿ ಶಕ್ತಿಯ ಅಭಿವ್ಯಕ್ತಿ, ಜಾಗರಣ ಆಗಬೇಕು. ಈಚ್ ಸೌಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ದ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್. ನಮ್ಮ ಶಿಕ್ಷಣ ಎಂಬುದು ಕೂಡ ಅದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಷನ್ ಆಗಬೇಕು. ಅದು ನಿಜವಾದ ಜ್ಞಾನ ಸಂಪತ್ತನ್ನು ನಾವು ನಮ್ಮದನ್ನಾಗಿ ಮಾಡುವಂಥ ಶಕ್ತಿ ನಮಗೆ ವಿದ್ಯಾಭ್ಯಾಸ ಕೊಡಬೇಕು. ಧರ್ಮ ಎಂಬುದು ನಮಗೆ ದೈವತ್ವದ ಗೋಚರ ಅರಿವನ್ನು ಕೊಡಬೇಕು. ಇದಕ್ಕೋಸ್ಕರ ರಾಮಕೃಷ್ಣರು ಅವತರಿಸಿದರು. ಅದನ್ನೇ ಸ್ವಾಮಿ ವಿವೇಕಾನಂದರು ತಮ್ಮ ಒಂದು ಕೃತಿಯಲ್ಲಿ ಆಚಂಡಾಲ ಪ್ರತಿಹತರೆಯೋ ಯಸ್ಯ ಪ್ರೇಮ ಪ್ರವಾಹ, ರಾಮಕೃಷ್ಣರಿಂದ ಆ ಒಂದು ಅನುಕಂಪೆಯ ಪ್ರವಾಹ, ದ ರಿವರ್ ಆಫ್ ಕಂಪ್ಯಾಷನ್ ಫಾರ್ ದ ವೆಲ್ ಬೀಯಿಂಗ್ ಆಫ್ ಆಲ್, ಅಲ್ಲಿಂದ ಬಂತು. ಅದೇ ಒಂದು ನಿಜವಾದ ಲೋಕ ಕಲ್ಯಾಣ ಮಾರ್ಗವಾಗಿ ಬಂತು ಅಂತ ಸ್ವಾಮೀಜಿ ಹೇಳ್ತಾರೆ. ಆದ್ದರಿಂದ ರಾಮಕೃಷ್ಣ ವಿವೇಕಾನಂದ ಭಾವಧಾರೆ ಇದೆ ಅಲ್ವಾ, ನಮ್ಮ ಸನಾತನ ಸಂಸ್ಕೃತಿಯ ಶಾಸ್ತ್ರಗಳ, ತತ್ವಗಳ, ಸಂತರ ಪರಂಪರೆಯ ಸಾರ ಸರ್ವಸ್ವವನ್ನು ಸ್ವಾಮಿ ವಿವೇಕಾನಂದರು ನಮಗೆ ಬಟ್ಟಿ ಇಳಿಸಿ ವರ್ತಮಾನಕ್ಕೆ ಅನ್ವಯಿಸಿ ಭವಿಷ್ಯಕ್ಕೆ ಅದು ಅನುಗುಣವಾಗುವಂತೆ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಈಗ ತಾನೇ ನಮ್ಮ ನಿರ್ಭಯನ್ ಸ್ವಾಮೀಜಿ ಹೇಳಿದರು, ಸ್ವಾಮಿ ವಿವೇಕಾನಂದರು ಓದಬೇಕು. ಯಾತಕ್ಕೆ ಓದಬೇಕು? ನಮ್ಮ ಸಾವಿರಾರು ಶಾಸ್ತ್ರದಲ್ಲಿ, ಪರಂಪರೆಗಳಲ್ಲಿ, ಧರ್ಮದಲ್ಲಿರುವಂತಹ ಬೇರೆ 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 ರೀತಿಯಂಥ ತತ್ವಗಳು, ಆಚರಣೆಗಳು, ಇದರ ಸಾರ ಸರ್ವಸ್ವವನ್ನು ಬಟ್ಟಿ ಇಳಿಸಿ ವರ್ತಮಾನದ ವಿಜ್ಞಾನ ಯುಗದಲ್ಲಿ ಕೂಡ ನಮ್ಮ ಬುದ್ಧಿಗೆ ನಾಟುವಂತೆ ಪ್ರಾಯೋಗಿಕವಾಗಿ ಅದು ನಾವು ಪ್ರತಿದಿನ ನಾವು ಅದನ್ನು ಆಚರಣೆಗೆ ಯೋಗ್ಯವಾಗಿ ಮಾಡುವಂತೆ ಸ್ವಾಮಿ ವಿವೇಕಾನಂದ ನಮ್ಗೆ ಕೊಟ್ಟಿದ್ದಾರೆ. ಅದರಿಂದ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶದಲ್ಲಿ ದರ್ ಆರ್ ಅಬೌಟ್ 14 ಸಿಂಥಸಿಸ್ ಅಂದರೆ ಹಳೆಯದು, ಪುರಾತನ ಮತ್ತು ನೂತನ, ಕರ್ಮ ಮತ್ತು ಧರ್ಮ, ವಿಜ್ಞಾನ ಮತ್ತು ಧರ್ಮ, ಈ ರೀತಿ 108 ರೀತಿಯ ವಿರೋಧಾಭಾಸ ಇದ್ದಂತಹ ಅದರದ್ದನ್ನು ಅವರು ಸಮನ್ವಯೀಕರಿಸಿ, ಸಮುಚ್ಚಯೀಕರಿಸಿ ವರ್ತಮಾನಕ್ಕೆ ಯೋಗ್ಯವಾಗಿ ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ, ಇವತ್ತಿನ ಈ ಒಂದು ವಾತಾವರಣದಲ್ಲಿ ನಾವು ಅಭ್ಯಾಸ ಮಾಡಲಿಕ್ಕೆ ಯೋಗ್ಯವಾಗುವ ರೀತಿಯ ಮಾಡರ್ನೈಸ್ಡ್ ಎಫೆಕ್ಟನ್ನು ಕೊಟ್ಟು ಸ್ವಾಮಿ ವಿವೇಕಾನಂದ ನಮ್ಗೆ ಕೊಟ್ಟಿದ್ದಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರನ್ನು ಓದಿದರೆ ಅವರ ಈ ಭಾವಧಾರೆಯ ಉದ್ದೇಶ ಇನ್ನು ರಾಮಕೃಷ್ಣ ವಿವೇಕಾನಂದರು ಓದಿದರೆ ಧರ್ಮ ಸುಲಭ, ಧರ್ಮ ಸರಳ,
ಧರ್ಮ ಪ್ರಾಯೋಗಿಕವಾಗ್ತದೆ. ಅಧ್ಯಾತ್ಮ ಜೀವನ ಅಂದರೆ ಧರ್ಮದ ಸಾರ ಏನು ಎಂಬುದು ಅರ್ಥ ಆಗ್ತದೆ. ಇದನ್ನು ಜನಮಾನಸಕ್ಕೆ ಬಿತ್ತರಿಸುವುದೇ ಈ ಭಾವಪ್ರಚಾರದ ಉದ್ದೇಶ. ಆದ್ದರಿಂದ ಮುಂದಿನ 3-4 ದಿವಸಗಳಲ್ಲಿ ಈ ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷದ 11ನೇ ವಾರ್ಷಿಕೋತ್ಸವವನ್ನು ಈ ಧಾರವಾಡದ ರಾಮಕೃಷ್ಣ ವಿವೇಕಾನಂದ ಆಶ್ರಮ ವಿಜಯೇಂದ್ರ ಸ್ವಾಮೀಜಿಯವರ ನೇತೃತ್ವದಲ್ಲಿ, ಇತರ ಎಲ್ಲ ಭಾವಪ್ರಚಾರದ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಒಮ್ಮತದಿಂದ ಎಲ್ಲರೂ ಒಟ್ಟಾಗಿ ಐಕ್ಯತೆಯಿಂದ ಈ ಒಂದು 11ನೇ ವಾರ್ಷಿಕ ಸಮ್ಮೇಳನ ನಾವು ಆಚರಿಸ್ತಾ ಇದ್ದೇವೆ. ಭಗವಂತ ದಿವ್ಯತ್ರ ನಮಗೆಲ್ಲರೂ ಕೂಡ ಸನ್ಮತಿ, ಸದ್ಬುದ್ಧಿ ಮತ್ತು ಶ್ರದ್ಧಾಭಕ್ತಿಯನ್ನು ಕೊಟ್ಟು ಕಾಪಾಡಿ ಆ ಐಕ್ಯತೆಯನ್ನು ಕೊಡಲಿ. ಎಲ್ಲರಿಗಿಂತ ಬೇಕಾಗಿರುವಂಥದ್ದು ಒಂದು ಜನಮಾನಸದಲ್ಲಿ ಹೊಂದಿರುವಂಥ ಐಕ್ಯತೆ, ನಮ್ಮ ಸನಾತನ ಸಂಸ್ಕೃತಿ ಬಗ್ಗೆ ನಮಗೆ ಇರುವ ಅರಿವು, ಶ್ರದ್ಧೆ ಇದೆಲ್ಲವೂ ಕೂಡ ನಮ್ಮಲ್ಲಿ ಸುದೃಢವಾಗಲಿ ಅಂತ ಹಾರೈಸುತ್ತಾ ಪ್ರಾರ್ಥಿಸ್ತಾ 2 ಮಾತು ಮುಗಿಸ್ತೇನೆ. ಧನ್ಯವಾದ.